ದಿವಸದಿಂದ ಒದ್ದಾಡ್ತಿದ್ದೆ. ಇನ್ಮೇಲಿಂದ ನಾನು ಡಿಸರ್ವ್ ಮಾಡಿದ ಜಾಗ ನನಗ್ ಸಿಗುತ್ತೆ. ಇನ್ಮೇಲಿಂದ ನನ್ನ ಆಟ ಶುರು. ಹಾಯ್ ಕನಿಕಾ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಅರೆ ಶ್ರೇಷ್ಠ, ನೀನು ಸಾರಿ, ನಿನ್ನ ಕಾಲ್ ಮಾಡೋದೇ ಮರ್ತ್ಬಿಟ್ಟೆ. ಯಾಕೆ ಕನಿಕಾ, ಏನಾದ್ರು ಪ್ರಾಬ್ಲಮ್ಮಾ? ಹಾ ಶ್ರೇಷ್ಠ, ಹೌದು. ನಾನು ಕಾಲ್ ಮಾಡಿ ನೀನ್ ಬರೋದ್ ಬೇಡ ಅಂತ ಹೇಳೋಣ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀನ್ ಬಂದೇ ಬಿಟ್ಟೆ. ಬರೋದ್ ಬೇಡ ಅಂತನಾ? ಯಾಕೆ? ಯಾಕಂತ ಕೇಳ್ತಿದ್ಯಲ್ಲ, ಅವತ್ತಿಂದ ಏನಾಗ್ತದೆ ಅಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ? ಡ್ಯಾಡ್ ನೀನ್ ಬೇಡ ಅಂತ ಕೆಲ್ಸದಿಂದ ತೆಗ್ದಾಗಿದೆ ತಾನೆ. ಅದಕ್ಕೆ ಆದಿಬ್ರು ಆ ಪೊಸಿಷನ್ ಬೇರೆ ಯಾರಿಗೋ ಕೊಟ್ಟಿದ್ದಾನೆ. ಐ ಆಮ್ ಸಾರಿ. ಏನ್ ಕನಿಕಾ ನೀನು ಇಷ್ಟು ಬೇಗ ಗಿವ್ ಅಪ್ ಮಾಡ್ಬಿಟ್ಟ? ಅಲ್ಲ ಕನಿಕಾ, ನಾನು ನಿನ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ. ತಾಂಡವ್ ಕೇಸ್ ಆಗ್ದಾಗ ನಿನ್ಗೋಸ್ಕರ ಕೇಸ್ನೆಲ್ಲ ವಾಪಸ್ ತಗೊಳ್ಳೋ ತರ ಮಾಡಿದ್ದೀನಿ. ಆ ಹಳ್ಳಿಲಿ ಏನಾದ್ರೂ ನಾನು ಮ್ಯಾನೇಜ್ ಮಾಡಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನ್ ಲಾಕ್ ಆಗ್ತಿದ್ದೆ. ನಿನ್ಗೋಸ್ಕರ ನಾನು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ. ನೀನ್ ನೋಡಿದ್ರೆ ನನ್ಗೆ ಹೆಲ್ಪೇ ಮಾಡ್ತಿಲ್ಲ. ಏ ಕನಿಕಾ, ಯಾಕೆ ನಗ್ತಿದ್ಯಾ? ಜೋಕ್ ಮಾಡ್ತಿದ್ದೆ ಶ್ರೇಷ್ಠ, ಆದ್ರೂ ನೀನು ನಂಬಿದ್ಯಲ್ಲ. ಕೆಲ್ಸದ ವಿಷಯದಲ್ಲಿ ನೀನು ಎಷ್ಟು ಸೀರಿಯಸ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ಸುಮ್ಮನೆ ಫ್ರ್ಯಾಂಕ್. ಕನಿಕಾ ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಿ ಕನಿಕಾ, ನನ್ಗೆ ಈ ಕೆಲಸ ತುಂಬಾ ಇಂಪಾರ್ಟೆಂಟ್. ಇದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನ್ಗೆ. ಏ ಕನಿಕಾ, ನನ್ಗೆ ಆಟ ಆಡಿಸ್ತಿದ್ಯಾ? ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಒಂದ್ಸಲ ನಾನು ಒಳಗಡೆ ಬರ್ಲಿ, ಆಮೇಲೆ ನಿನ್ನ ಬುಗ್ರಿ ತರ ಆಟ ಆಡಿಸ್ತೀನಿ. ನೋಡ್ತಾ ಇರು. ನನಗ್ ಗೊತ್ತು ಕಣೆ, ನೀನ್ 2 ತಲೆ ನಾಗರಹಾವು ಅಂತ ಗೊತ್ತು. ನಿನ್ನನ್ನು ಒಳಗಡೆ ಕರ್ಕೊಳ್ತಿರೋದೆ ಮುಂದೆ ಆಗೋ ಪ್ರಾಬ್ಲಮ್ಸ್ಗೆಲ್ಲ ನೀನೇ ಕಾರಣ ಅಂತ ಪೋಟ್ರೆ ಮಾಡಿ ನಾನು ಅದರಿಂದ ಸೇಫ್ ಆಗಕ್ಕೆ ಅಷ್ಟೆ. ಅದ್ ಬಿಟ್ಟು ಬೇರೆ ಯಾವ ಎಮೋಷನ್ ಕೂಡ ಇಲ್ಲ. ನಿಜ ಹೇಳ್ತಿದ್ಯಾ? ಓ, ನಿಜಾನೇ ಹೇಳ್ತಾ ಇದ್ದೀನಿ. ಇವಾಗ ತಾನೇ ನಮ್ಮ ಮ್ಯಾನೇಜರು ತಂದಿರೋ ಫುಡ್ನ ರಿಜೆಕ್ಟ್ ಮಾಡಿದ್ರು ಅಂತ ಇನ್ಫಾರ್ಮೇಶನ್ ಬಂತು. ಎಂತ ಒಳ್ಳೆ ನ್ಯೂಸ್ ಕೊಟ್ಟೆ. ನನಗಂತೂ ಹಾಲ್ ಕುಡ್ದಾಗ ಸಂತೋಷ ಆಗ್ತಿದೆ. ನಾನಿವತ್ತು ಬಂದಿದ್ದಕ್ಕೂ ಸಾರ್ಥಕ. ಸರಿ ಕಣೋ ತಾಂಡವ್, ನನಗೊಂದು ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೀನ್ ಇನ್ವೆಸ್ಟ್ಮೆಂಟ್ದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ಐಡಿಯಾನ ಫಿಕ್ಸ್ ಮಾಡ್ತೀನಿ. ಯಾ, ಪ್ಲೀಸ್ ನನಗೆ ಅಪ್ಡೇಟ್ ಮಾಡು. ಹಲೋ ಹಲೋ ಹಲೋ, ಏನು ಹೋಗಿದ್ ಕೆಲ್ಸ ಡಮಾರ? ಅದಕ್ಕೆ ಹೇಳೋದು, ಇನ್ನೊಬ್ರು ಮನೆ ಹಾಳು ಮಾಡಬಾರ್ದು ಅಂತ. ಈ ತರ ಕೆಲಸ ಮಾಡೋರ್ಗೆನೆ ಹೀಗಾಗೋದು. ಅಲ್ಲ ಭಾಗ್ಯ, ನಿನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಹೋಗಿದ್ ಕಡೆ ಎಲ್ಲ ಶೇಪ್ ಔಟ್ ಮಾಡ್ಕೊಂಡ್ ಬರ್ತೀಯಲ್ಲ, ನಿನಗೇನು ಅನ್ಸದೇ ಇಲ್ವಾ? ಮಾತಿನ ಮೇಲೆ ನಿಗಾ ಇರ್ಲಿ ನೀನು. ಅಯ್ಯೋ ಆದಿ ಅವ್ರೆ, ಪ್ಲೀಸ್ ಪ್ಲೀಸ್ ನನ್ನ ಹತ್ರ ಬರ್ಬೇಡಿ, ನನಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನಿನ್ನ ನೋಡಿ ಭಯ ಪಡೋ ಸೀನೇ ಇಲ್ಲ. ಅಷ್ಟಕ್ಕೂ ನಾನು ಏನ್ ಹೇಳ್ದೆ ಅಂತ ನೀನ್ ನನ್ನ ಮೇಲೆ ಎಗರಾಡೋದಕ್ಕೆ ಬಂದೆ? ಓಕೆ, ಭಾಗ್ಯನ್ ಮೇಲೆ ಏನೋ ಹೇಳ್ದೆ ಅಂತ. ಗಾಟ್ ಇಟ್. ಹೀರೋಯಿನ್ ಮೇಲೆ ಏನೋ ಹೇಳ್ಬಿಟ್ಟೆ ಅಂತ ಹೀರೋ ಬಂದ್ಬಿಟ್ಟ ಹೊಡಿಯೋದಕ್ಕೆ. ಪಾಪ, ನೀನ್ ಹೊಡಿಯೋದಕ್ಕೆ ಬರೋದಂತೆ, ಅವರು ತಡೆಯೋದಂತೆ. ಸೂಪರ್ ಆಗಿದೆ. ಇದನ್ನ ನೋಡೋದಿಕ್ಕೆ 2 ಕಣ್ ಸಾಲ್ದು ನನ್ಗೆ. ತಾಂಡವ್, ನೀನೇ ಕೆಲ್ಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇದ್ಯಾ. ನೀನ್ ಯಾರೋ ಭಾಗ್ಯ ಅವ್ರನ್ನ ಜಡ್ಜ್ ಮಾಡಕ್ಕೆ? ನೋಡು, ಇನ್ನೊಂದ್ ಸಲ ಭಾಗ್ಯ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೌದಾ? ಏನ್ ಮಾಡ್ತೀಯ? ಓ, ಗಾಟ್ ಇಟ್. ನಿನ್ ಬಗ್ಗೆ ಮಾತಾಡಿದ್ರೆ ಅವಳು ಕೋಪ ಬರುತ್ತೆ, ಅವಳ ಬಗ್ಗೆ ಮಾತಾಡಿದ್ರೆ ನಿನ್ ಕೋಪ ಬರುತ್ತೆ.
ಒಬ್ರ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಇನ್ನೊಬ್ರಿಗೆ ಕೋಪ ಬರ್ತಿದೆ. ಏನ್ ನಡೀತಿದೆ ನಿಮ್ಮಿಬ್ರ ಮಧ್ಯೆ? ಮನೆ ಹಾಳಾಗಿ ಏನೋ ಮಾತಾಡ್ತಾ ಇದ್ದೀರಾ? ಆದಿ ಅವ್ರೆ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೇಲೆ ಸಿಡಿಯೋದು, ಸುಮ್ಮನಿರಿ. ಅಲ್ಲ ಭಾಗ್ಯ. ಆದಿ ಅವ್ರೆ, ದಯವಿಟ್ಟು ನನ್ ಮೇಲೆ ಗೌರವ ಇದ್ರೆ ಸುಮ್ನೆ ಬನ್ನಿ. ಏ ಆದಿ, ನನ್ ಮೇಲೆ ಕೈ ಮಾಡಕ್ ಬರ್ತೀಯ? ಏನ್ ಮಾಡ್ತೀನಿ ನೋಡ್ತಾ ಇರು. ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ನಾನು. ಪೂಜಾ ನಿಂತ್ಕೋ ಪೂಜಾ. ಪೂಜಾ ನನ್ ಮಾತು ಕೇಳು. ಪೂಜಾ ಪೂಜಾ ನಿಂತ್ಕೋ ಪೂಜಾ. ಅಲ್ಲ ನನ್ ಗೊತ್ತು ನನ್ ಮಿಸ್ಟೇಕ್ ಇದೆ ಅಂತ. ಪೂಜಾ ನನ್ ಮಾತು ಕೇಳು ಪೂಜಾ. ನೀನ್ ಏನ್ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ನಿನ್ಗೆ ಅರಿವಿದ್ಯಾ ಕಿಶನ್? ಅಲ್ಲ ಕಿಶನ್, ಇಷ್ಟು ದೊಡ್ಡವನಾಗಿದ್ಯಾ, ನಿನ್ಗೆ ಯಾವ್ ಸರಿ ಯಾವ್ ತಪ್ಪು ಅಂತ ಗೊತ್ತಾಗಲ್ವಾ? ಅದು ಪೂಜಾ ಅದೇನೋ ಕೆಟ್ಟಗಳಿಗೆಲ್ಲ ಆಗೋಯ್ತು ಬಿಡು. ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು, ಕೆಟ್ಟಗಳಿಗೆ ಅಂತೆ. ದುಡ್ಡಿನ ಮರ ಏನಾದ್ರೂ ನೆಟ್ಟಿದ್ಯಾ ಹೇಳು, ಇಷ್ಟೆಲ್ಲ ಅವಾಂತರ ಮಾಡಾಕಿದ್ಯಲ್ಲ. ಪ್ಲೀಸ್ ಪೂಜಾ, ಬೈಬೇಡ. ಗೊತ್ತು ತಪ್ಪಾಗಿದೆ ಅಂತ, ನಾನು ಹಾಗೆ ಮಾಡ್ಬಾರ್ದಾಗಿತ್ತು. ಪ್ಲೀಸ್ ನನಗ್ ಕ್ಷಮಿಸೆ. ಅಲ್ಲ ಕಿಶನ್, ನೀನ್ ಮಾಡಿರೋ ತಪ್ಪಿಗೆ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನೋ ಮಾಡ್ತಿದ್ದೆ? ಪಾಪ ಬಾವ ತನ್ಮಯ್, ನಿನ್ಗೆ ಅವ್ರೇನೋ ಮಾಡಿದ್ರು? ಅಲ್ಲ, ಇಷ್ಟೆಲ್ಲಾ ಮಾಡಿ ಅದು ನನ್ನಿಂದ ಮುಚ್ಚಿಟ್ಟಿದ್ಯಲ್ಲ. ಇನ್ನು ಈ ತರ ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ಯಾ? ಅಯ್ಯೋ ಇಲ್ಲ ಪೂಜಾ, ನಾನ್ ಬೇರೆ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಇದೊಂದೇ ವಿಷಯ ಮುಚ್ಚಿಟ್ಟಿದ್ದು. ನಾನೇನೋ ಬೇರೆ ತಪ್ಪು ಮಾಡಿಲ್ಲ. ನೋಡು ಕಿಶನ್, ನೀನ್ ಮಾಡಿದ ತಪ್ಪು ಅಂದ್ರೆ ತಪ್ಪು ಅಷ್ಟೇ. ನಿನಗೊಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ್ವಾ? ನನಗ್ ತುಂಬಾ ಹರ್ಟ್ ಆಯ್ತು. ಪೂಜಾ ಅದು ಹಾಗೆ. ನೀನೇನು ಹೇಳಕ್ ಬರ್ಬೇಡ. ನಿನ್ ಹತ್ರ ಮಾತಾಡಕ್ ನಂಗೆ ಇಷ್ಟನೂ ಇಲ್ಲ. ಬಾಯ್. ಪೂಜಾ ಪೂಜಾ ನಿಂತ್ಕೋ ಪೂಜಾ. ಪೂಜಾ ನನ್ ಮಾತು ಕೇಳು ಪೂಜಾ. ಅದೇ ಏನಾಯ್ತು? ತಾಂಡವ್ ಅವರು ಹಾಗೆಲ್ಲ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೊಂಡ್ರ? ನೋಡಿ, ದಯವಿಟ್ಟು ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ. ಬೇಜಾರಲ್ಲ ಭಾಗ್ಯ, ಕೋಪ. ಮಾತಾಡಿದ್ದೆಲ್ಲ ನೆನ್ಸ್ಕೊಂತಾ ಇದ್ರೆ ನನ್ನ ಮೈಯೆಲ್ಲ ಉರಿತಾ ಇದೆ. ಅಲ್ಲ ಭಾಗ್ಯ, ನಿಮ್ಮನ್ನೊಂದು ಮಾತು ಕೇಳಲ್ಲ, ಅಂತ ಕಟುಕನ್ ಜೊತೆ ಹೇಗ್ ಸಂಸಾರ ಮಾಡಿದ್ರಿ? ಅವನ್ನ ನೋಡಿದ್ರೇನೆ ನನಗೆ ಪಿತ್ತ ನೆತ್ತಿಗೆ ಏರ್ತಾ ಇದೆ. ಅಂತದ್ರಲ್ಲಿ ಎವ್ರಿ ಡೇ ಅವನ ಜೊತೆ ಹೇಗ್ ಬದುಕ್ತಾ ಇದ್ರಿ ಅಂತ. ಭಾಗ್ಯ, ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ, ಹೇಗ್ ಸಂಸಾರ ಮಾಡ್ತಾ ಇದ್ರಿ ಅಂತ. ನಾನು ಯಾಕೆ ಹೀಗೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮಿಬ್ಬರು ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಇದೆ. ನೀವು ಉತ್ತರ ಧ್ರುವ ಆದ್ರೆ ಅವನು ದಕ್ಷಿಣ ಧ್ರುವ. ನೀವು ತುಂಬಾ ಒಳ್ಳೆಯವರು, ಆದ್ರೆ ಅವನು ಕಣ್ಣಲ್ಲಿ ರಕ್ತ ಇಲ್ದೇ ಇರೋರು ಅಂತಾರಲ್ಲ, ಆ ತರ ಕ್ಯಾಟಗರಿಗೆ ಸೇರಿದವನು. ಅಜಗಜಾಂತರ ಡಿಫ್ರೆನ್ಸ್ ಇದೆ. ಹೇಗ್ ಸಂಸಾರ ಮಾಡಿದ್ರು? ಸಾರಿ ಭಾಗ್ಯ, ನಾನು ಈ ತರ ಮಾತಾಡಿದ್ದು ನಿಮ್ಗೆ ಬೇಜಾರಾಯ್ತಾ? ನಾನು ನೋಡಿ ನಿಮ್ಮ ಪರ್ಸನಲ್ ವಿಷಯನ ಹೇಗೆ ಮಾತಾಡ್ತಾ ಇದ್ದೀನಿ. ಭಾಗ್ಯ, ನನ್ನ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಆದಿಯವ್ರೆ, ನನಗೆ ಯಾವ ಬೇಜಾರು ಇಲ್ಲ. ಅವ್ರ ಜೊತೆ ಇಷ್ಟು ವರ್ಷ ಹೇಗಿದ್ದೆ ಅಂತ ಕೇಳಿದ್ರಲ್ಲ, ಮೊದ್ಲಿಂದಾನು ನಾನು ಯಾವತ್ತೂ ಜೀವನದಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡವಳಲ್ಲ. ಗೋ ವಿತ್ ದ ಫ್ಲೋ ಅಂತಾರಲ್ಲ, ಆ ಥರ ಜೀವನ ಮಾಡಿದವಳು. ಆ ಥರ ಕ್ಯಾರೆಕ್ಟರ್ ನಂದು. ನಾನು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ ಆದ್ರೂ ನಾನು ಬೆಳೆದಿದ್ದ ವಾತಾವರಣನೇ ಬೇರೆ. ಟಿಪಿಕಲ್ ಹಳ್ಳಿ ಹುಡುಗಿ ತರ ಇದ್ದೆ. ಎಲ್ಲಾ ಹೆಣ್ಮಕ್ಳ ಅಪ್ಪ ಅಮ್ಮ ಥಿಂಕ್ ಮಾಡೋ ತರ ನನ್ನ ಅಪ್ಪ ಅಮ್ಮನೂ ಯೋಚನೆ ಮಾಡಿದ್ರು. ಮಗಳು ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ, ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ಕೊಳ್ಳೋಣ ಅನ್ಕೊಂಡ್ರು. ಹುಡುಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಕೈ ತುಂಬಾ ದುಡ್ಡು ದುಡಿತಾನೆ ಅಂತ ತಾಂಡವ್ ಅವ್ರ ಜೊತೆ ಮದ್ವೆ ಮಾಡ್ಕೊಟ್ರು. ಆದ್ರೆ ಒಂದ್ ಹೆಣ್ಣು ಸುಖವಾಗಿರೋದಕ್ಕೆ ಇಷ್ಟೇ ಸಾಲದು ಅಂತ ನನಗೂ ಗೊತ್ತಿರ್ಲಿಲ್ಲ.
ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿರ್ಲಿಲ್ಲ. ಅಂದ್ರೆ ನಿಮ್ ಪ್ರಕಾರ ಹೇಗಿರ್ಬೇಕು? ಹೆಂಗ್ ಗೊತ್ತಾ ಅದಿಯವ್ರೆ, ಎಲ್ರು ಅನ್ಕೊಳ್ತಾರೆ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ, ಗಂಡ ಆದವನು ಹಾಗಿರ್ಬೇಕು ಹೀಗಿರ್ಬೇಕು ಅನ್ಕೋತಾಳೆ ಅಂತ. ನನ್ ಗಂಡ ಆದವನು ನಾನ್ ಹೇಳಿದ್ದನ್ನೇ ಕೇಳ್ಬೇಕು ಅನ್ನೋದು ಯಾವ ಹೆಣ್ಣಿನ ಆಸೆನೂ ಆಗಿರಲ್ಲ. ನಾನು ಹೇಳಿದ್ದನ್ನೂ ಕೇಳಲಿ ಅನ್ನೋದು ಅವಳ ಆಸೆ ಆಗಿರುತ್ತಷ್ಟೆ. ಹೆಂಡತಿ ಆದವಳಿಗೆ ಗಂಡ ಆದವನು ನನ್ನಲ್ಲೇ ಎಲ್ಲ ವಿಷಯ ಹೇಳ್ಕೋಬೇಕು ಅನ್ನೋ ಆಸೆ ಇರಲ್ಲ. ಆದ್ರೆ ನನ್ನಲ್ಲೂ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊಳ್ಳಿ ಅನ್ನೋ ಆಸೆ ಇರುತ್ತೆ. ಬೆಳಿಗ್ಗೆ ನೀವು ಕಿಶನ್ ಮತ್ತೆ ಪೂಜನ್ ವಿಷಯದಲ್ಲಿ ಹೇಳಿದ್ರಲ್ಲ, ಗಂಡ ಹೆಂಡತಿ ಆದವ್ರ ಮಧ್ಯೆ ಪಾರದರ್ಶಕತೆ ಇರಬೇಕು ಅಂತ. ಆ ತರ ಇದ್ದಾಗ ಮಾತ್ರ ಸಂಬಂಧ ಯಾವತ್ತಿಗೂ ಗಟ್ಟಿಯಾಗಿರುತ್ತೆ. ನಿಮ್ ಯೋಚನೆ ಇದೆಯಲ್ಲ, ಅದೇ ತರ ಯೋಚನೆ ತಾಂಡವ್ ಅವ್ರಿಗೂ ನನ್ ವಿಷಯದಲ್ಲಿ ಇದ್ದಿದ್ರೆ ನನ್ ಜೀವನ ಚೆನ್ನಾಗಿರ್ತಿತ್ತು. ಏನ್ ಗೆಳತಿ ಇದು? ಬಾಯ್ ತುಂಬಾ ಫ್ರೆಂಡು ಅಂತ ಕರೀತೀರಾ, ನನ್ನ ಹತ್ರ ಹೇಳಕ್ಕೇನೆ ಸಂಕೋಚನ? ಅಯ್ಯೋ, ಸಂಕೋಚ ಏನು ಇಲ್ಲ ಫ್ರೆಂಡು. ಅದೇನು ಅಂದ್ರೆ ಹೇಳಿ ಏನು ಅಂತ. ನಾ ಏನೇನೋ ಮಾತಾಡ್ಕೊಂಡ್ ಬರ್ತಿದ್ರಿ, ಏನಾಯ್ತು? ನನಗೇನಾಯ್ತು? ನಾನೇನ್ ಏನೇನೋ ಮಾತಾಡ್ತಿದ್ದೀನಿ, ನೀನೇನ್ ಇಲ್ಲಿ ಅಂತ. ಅಕ್ಕ ಅಮ್ಮ ಇಲ್ಲಿ ಯಾರು ಕಾಣಿಸ್ತಿಲ್ಲ. ಪ್ರಶ್ನೆ ಮೊದಲು ನಾನ್ ತಾನೇ ಕೇಳಿದ್ದೆ, ಅದಕ್ಕೆ ಮೊದಲು ಉತ್ತರ ಕೊಡು, ಆಮೇಲೆ ಮಿಕ್ಕಿದ್ದು. ಜಗಳ ಮಾಡ್ಕೊಂಡ್ ಬಂದೆ. ಜಗಳ ಮಾಡ್ಕೊಂಡ್ ಬಂದ್ಯಾ? ಯಾಕೆ? ಕಿಶನ್ ಎಲ್ಲ ಹೇಳ್ಬಿಟ್ನಾ? ಕಿಶನ್ ಎಲ್ಲ ಹೇಳ್ಬಿಟ್ನಾ ಅಂದ್ರೆ ನಿಮಗ್ ಗೊತ್ತಿತ್ತಾತೆ? ಅಂದ್ರೆ ಈ ಮನೇಲಿ ಇನ್ನು ಯಾರ್ಯಾರಿಗೆ ಗೊತ್ತು? ಅಮ್ಮ ಅಕ್ಕ ಎಲ್ಲಿ? ನಿಮ್ಗೆಲ್ಲ ಗೊತ್ತಿದ್ರೆ ಸುಮ್ನೆ ಇದ್ರ? ಎಲ್ಲಿ ಅಮ್ಮ ಅಕ್ಕ? ಅಕ್ಕ, ಅಮ್ಮ, ಅಕ್ಕ, ಅಮ್ಮ, ಅಕ್ಕ. ಏನತ್ತೆ, ಯಾರು ಆ ಹೂನು ಅಂತಿಲ್ಲ, ಎಲ್ಲೋದ್ರು? ಅಯ್ಯೋ, ನಿಮ್ಮಮ್ಮ ಟೆರೆಸ್ ಮೇಲೆ ಇರ್ಬೋದು ಕಣೆ. ಏನಾಯ್ತು? ಇನ್ನೊಂದ್ಸಲ ಮಾಡ್ತೀನಿ. ಹಲೋ, ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ಯಾ? ಅಮ್ಮ ಎಲ್ಲಿದ್ಯಾ ನೀನು? ನಾನು ಅಕ್ಕನ ಮನೆಗ್ ಬಂದು ನಿನ್ನ ಹುಡುಕ್ತಾ ಇದ್ದೀನಿ. ಏನ? ಅಕ್ಕನ್ ಮನೇಲಿದ್ಯಾ? ಯಾಕೆ ಜಗಳ ಮಾಡ್ಕೊ ಬಂದ್ಯಾ? ಹೌದು. ನನಗ್ ಗೊತ್ತಿತ್ತು ಕಣೆ ಇಂಥದ್ದೇ ಏನೋ ಆಗುತ್ತೆ ಅಂತ. ನಾನು ಎಷ್ಟು ಬಡ್ಕೊಂಡೆ, ನೀವ್ ಯಾರು ನನ್ ಮಾತೇ ಕೇಳಲಿಲ್ಲ. ನಿಮ್ ಅಕ್ಕ ಮಾಡೋದಕ್ಕೂ ಆ ಸಿಕ್ಕ ನಿಮ್ ಮನೆಯವರು ನಿನ್ ತಲೆ ಮೇಲೆ ಹೇರೋದಕ್ಕೂ ಸರಿಯಾಗಿದೆ ಕಣೆ. ನಾನ್ ಮನೇಲಿದ್ದೀನಿ, ಬಾ. ಅಲ್ಲಿಗೆ ಯಾಕಮ್ಮ ಹೋದೆ? ನನಗ್ ಗೊತ್ತಿತ್ತು ಕಣೆ ಇಂಥದ್ದೇ ಏನಾದ್ರೂ ಆಗುತ್ತೆ ಅಂತ, ಅದಕ್ಕೆ ಮನೆಗ್ ಬಂದೆ ನಾನು. ಆ ಮನೇಲಿ ನಿನ್ ಜೀವನದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಲ್ಲ ಕಣೆ. ಮನೆಗ್ ಬಾ ನೀನು. ಏನಂತೆ? ಎಲ್ಲಿ ನಿಮ್ಮಮ್ಮ? ಅಮ್ಮ ಮನೆಗ್ ಹೋಗಿದ್ದಾಳಂತೆ. ಮನೆಗ್ ಹೋದ್ರಂತ? ಅಲ್ಲಿಗೆ ಯಾಕೆ ಹೋದ್ರಂತ ಅವ್ರು? ಯಾಕೆ ಅಂತ ಗೊತ್ತಿಲ್ಲ, ನನ್ಗೂ ಬರಕ್ ಹೇಳಿದ್ರು. ನಾನು ಅಲ್ಲಿಗೆ ಹೋಗ್ತೀನಿ. ಬಾಯ್ ಅತ್ತೆ. ಏ ಪೂಜಾ, ಆದಿಯವ್ರೆ ಸಾರಿ, ನಾನು ಆಗ್ಲೇ ಮಾತಾಡ್ತಾ ಏನೇನೋ ಮಾತಾಡ್ಬಿಟ್ಟೆ. ಅಯ್ಯೋ ಭಾಗ್ಯವರೇ, ಪರವಾಗಿಲ್ಲ. ನೀವು ಮನಸ್ಸು ಬಿಚ್ಚಿ ಮಾತಾಡಿದ್ರಲ್ಲ, ಅಷ್ಟೇ ಸಾಕು.
ಶಮ್ಮ. ಹಾಗಾದ್ರೆ ಸುಸ್ತಾಗ್ತಿದ್ಯಾ? ಹಾ ದೇವ್ರೆ, ಸ್ವಲ್ಪ. ಒಂದ್ ಕೆಲ್ಸ ಮಾಡ್ತೀರಾ, ಈಗ ಗಾಡಿ ನೀವೇ ಓಡಿಸ್ತೀರಾ? ಅಯ್ಯೋ ಸಾರಿ, ನಾನ್ ಮರ್ತೇ ಬಿಟ್ಟಿದ್ದೆ ನೋಡಿ. ಆದ್ರೂ ನನ್ ಕೈಲಿ ಓಡ್ಸಕ್ ಆಗ್ತಿರ್ಲಿಲ್ಲ ಬಿಡಿ. ಆಗ್ತಿರ್ಲಿಲ್ವಾ? ಯಾಕೆ? ಯಾಕೆಂದ್ರೆ ನನ್ ಕೈಲಿ ಡಬಲ್ಸ್ ಓಡ್ಸಕ್ ಬರಲ್ಲ. ಬಾಸ್ ಯಾಕೆ ನಗ್ತಾ ಇದ್ದೀರಾ? ಬರಲ್ಲ ಅಂತ ಹೇಳಿದಕ್ಕ ನಿಜವಾಗ್ಲೂ ನನಗ್ ಬರಲ್ಲ. ಸಾರಿ. ಓಕೆ ನನ್ ವೀಕ್ನೆಸ್ ನಿಮ್ ಮುಖದಲ್ಲಿ ನಗು ತರಿಸ್ತಲ್ಲ, ಅದೇ ಖುಷಿ ನನಗೆ. ನೋಡಿ ದೇವ್ರೆ, ಇವತ್ತೊಂದಿನ ನಾನು ಓಡಿಸ್ತೀನಿ, ನಾಳೆಯಿಂದ ನೀವೇ ಓಡಿಸ್ಬೇಕು. ನನಗ್ ಬರಲ್ಲ ಅಂತ ಹೇಳಿದ್ನಲ್ಲ. ಕಲೀರಿ, ಯಾಕೆ ಭಯನಾ? ಆವತ್ತು ಆದಿಯವರೇ ಈ ಕೆಲಸ ನಿಮ್ ಕೈಯಲ್ಲಿ ಆಗಲ್ಲ ಅಂದಿದ್ದಕ್ಕೆ ನಾನ್ ಯಾರು? ಆದಿಶ್ವರ್ ಕಾಮತ್. ಈ ಆದಿಶ್ವರ್ ಕಾಮತ್ ಕೈಯಲ್ಲಿ ಆಗ್ದಿರೋ ಕೆಲ್ಸನೇ ಇಲ್ಲ ಅಂತ ಹೇಳಿದ್ರಿ, ಈಗ ಡಬಲ್ ತೋರ್ಸಕ್ ಆಗಲ್ಲ ಅಂತಿದ್ದೀರಲ್ಲ. ಅದೆಲ್ಲ ಗೊತ್ತಿಲ್ಲ, ನಾಳೆಯಿಂದ ನೀವ್ ಕಲಿಬೇಕು ಅಂದ್ರೆ ಕಲಿಬೇಕು ಅಷ್ಟೇ. ಆಯ್ತು ಬಾಸ್, ನೀವ್ ಹೇಳಿದ್ಮೇಲೆ ಮುಗೀತು, ಕಲಿತೀನಿ. ಬಾಸ್ ಅಂತ ಬಾಸ್ ತಾನೆ? ಸರಿ ಇರಿ, ನಾನು ಪುರೋಹಿತರಿಗೆ ಹೇಳ್ಬಿಟ್ಟು ಬರ್ತೀನಿ. ಹಾ ಹೋಗ್ಬನ್ನಿ. ಡಬಲ್ಸ್. ಅಯ್ಯೋ ಇದೇನಪ್ಪ ಹೀಗಾಗೋಯ್ತು. ಈಗ ಸುನಂದನ್ ಹೇಗಪ್ಪ ಸಮಾಧಾನ ಮಾಡೋದು? ಅರೆ ಗೆಳತಿ, ಏನಾಯ್ತು? ಯಾಕೆ ಹೀಗೆ ಕೂತಿದ್ದೀರಾ? ತಲೆನೋವಾ? ಇರಿ, ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಫ್ರೆಂಡ್, ನಿನಗೆ ಯಾಕೆ ತೊಂದ್ರೆ? ಕಾಫಿ ಗಿಫಿ ಏನು ಬೇಡ. ಅಯ್ಯೋ, ಇದ್ ತೊಂದ್ರೆ ಏನ್ ಬಂತು? ನನಗೂ ತಲೆಯಲ್ಲಿ ಕಿರಿಕಿರಿ. ಕಾಫಿ ಕುಡಿದ್ರೆ ನನಗೂ ಸಮಾಧಾನ ಆಗುತ್ತೆ. ಏನು ನಿನಗೂ ಕಿರಿಕಿರಿನಾ? ಯಾಕೆ, ಏನಾಯ್ತು? ಅದು ಮತ್ತೆ ತಾಂಡವ್ ಅವ್ರು ಸಿಕ್ಕಿದ್ರು. ಏನಂತ ಒಂದ್ ಸಮಸ್ಯೆ? ಹಾಗೆ ಅವರು ತನ್ನ ಪಾಡಿಗೆ ತಂದಿದ್ರೆ ಅವ್ರು ಸುಮ್ಮನೆ ಇರ್ತಾ ಇಲ್ಲ, ಅವ್ರು ತೊಂದರೆ ಕೊಡ್ತಾನೆ ಇದ್ದಾರೆ. ಇವತ್ತು ನಾವು ಇಷ್ಟೆಲ್ಲ ಎಫರ್ಟ್ ಹಾಕಿದ್ದು ವೇಸ್ಟ್ ಆಗೋಯ್ತು. ಇವತ್ತು ನಾವು ಹೋಗಿದ್ವಲ್ಲ, ಆ ಕೇಟರಿಂಗ್ ಆರ್ಡರು ಕ್ಯಾನ್ಸಲ್ ಆಗೋಯ್ತು, ಎಲ್ಲ ಆ ತಾಂಡವಿಂದ. ಏನ್ ಕಿತಾಪತಿ ಮಾಡ್ದ ಅವನು? ಅದು ಮತ್ತೆ ಆ ಆಫೀಸ್ ಮ್ಯಾನೇಜರು ನಿಮ್ ಮಗನ್ ಫ್ರೆಂಡ್ ಅಂತೆ, ಅದಕ್ಕೆ ಯಾವ್ದೇ ಕಾರಣಕ್ಕೂ ಆ ಕೇಟರಿಂಗ್ ಆರ್ಡರು ನಮಗ್ ಕೊಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ. ಪಾಪಿಷ್ಟಂತಂದು ಕೊನೆಗೂ ಅವ್ನ್ ಕಂತ್ರಿ ಬುದ್ಧಿ ತೋರಿಸ್ಬಿಟ್ನಲ್ಲ. ನನ್ ಎದುರಿಗೆ ಮಾತಾಡಕ್ಕೆ ಅವನಿಗೆ ಧೈರ್ಯ ಇಲ್ಲ, ಹೇಳಿ ಅಂತಂದು. ಅತ್ತೆ ಬಿಡಿ ಅತ್ತೆ, ನೀವ್ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಿ? ಏನೋ ಕೋಪ ಮಾಡ್ಕೋಬಾರ್ದ? ಅವನೇನಾರು ನನ್ ಕೈಗೆ ಸಿಗಬೇಕು, ತೆಗೆದ 4 ಬಾರಿಸ್ತೀನಿ ಅವನಿಗೆ. ನನಗೂ ತುಂಬಾ ಕೋಪ ಬಂತು ಗೆಳತಿ. ಹೋಗ್ಲಿ ಬಿಡು ಫ್ರೆಂಡ್, ನೀ ಯಾಕೆ ಬೇಜಾರು ಮಾಡ್ಕೋತೀಯ? ತುಳಿಯೋನು ಒಬ್ಬ ಇದ್ರೆ ಕಾಯೋನು ಭಗವಂತ ಇದ್ದಾನೆ. ಇದು ಹೋದ್ರು ಹೋಯ್ತು, ಇನ್ನೊಂದು ಕ್ಯಾಟ್ರಿಂಗೋ ಇನ್ನೊಂದು ಆರ್ಡರ್ ಸಿಗತ್ತೆ. ಇಲ್ಲ ಗೆಳತಿ, ನನಗೆ ಕೋಪ ಬಂದಿದ್ದು ಅವ್ನು ನಮ್ಮ ಬಿಸ್ನೆಸ್ ಹಾಳು ಮಾಡ್ದ ಅಂತಲ್ಲ. ಬ್ಯಾಡ್ ಕಮೆಂಟ್ಸ್ ಮಾಡ್ತಾನೆ, ಚೀಪಾಗಿ ಮಾತಾಡ್ತಾನೆ. ಏನಂದ ಅವನು? ಹೀರೋಯಿನ್ ಮೇಲೆ ಏನೋ ಹೇಳ್ಬಿಟ್ಟೆ ಅಂತ ಹೀರೋ ಬಂದ್ಬಿಟ್ಟ ಹೊಡಿಯೋದಕ್ಕೆ. ಒಬ್ರ ಬಗ್ಗೆ ಕೆಟ್ಟದ್ ಮಾತಾಡಿದ್ರೆ ಇನ್ನೊಬ್ರಿಗೆ ಕೋಪ ಬರ್ತಿದೆ. ಏನ್ ನಡೀತಿದೆ ನಿಮ್ಮಿಬ್ರ ಮಧ್ಯೆ? ಛೀ ಅಸೈದವನು ಅವನು. ಏನು ಅಂತ ನನ್ ಮಗ ಅಂತ ಹುಟ್ಟುಬಿಟ್ನ ಅವನು. ಅವನ ಮನಸ್ಸು ಬುದ್ಧಿ ಎಲ್ಲ ಹೊಲಸು. ಒಂದ್ ಕೆಲ್ಸ ಮಾಡ್ತೀನಿ, ಒಂದು ಗ್ರಾಚಾರ ಬಿಡಿಸ್ ಬರ್ತೀನಿ. ಅತ್ತೆ ದಯವಿಟ್ಟು ಸುಮ್ನಿದ್ ಬಿಡಿ ಅತ್ತೆ. ಏನ್ ಸುಮ್ನಿದ್ ಬಿಡೋದು? ಇಷ್ಟೆಲ್ಲ ಆಗಿರೋದು ನಿನ್ನಿಂದಾನೆ. ನಾನ್ ಅವನಿಗೆ ಬುದ್ಧಿ ಕಲ್ಸಕ್ ಹೋದಾಗೆಲ್ಲ ಸುಮ್ನಿದ್ ಬಿಡಿ ಅತ್ತೆ ಇದನ್ನ ಹೇಳಿ ಹೇಳಿ ನನ್ನನ್ನ ಬಾಯಿ ಮುಚ್ಚಿದ್ಯಾ ನೀನು. ಅದಕ್ಕೆ ಅವನಷ್ಟು ಹೆಚ್ಕೊಂಡಿರೋದು. ನಿಜ ಗೆಳತಿ, ನನಗೂ ತುಂಬಾನೇ ಕೋಪ ಬಂದಿತ್ತು. ಭಾಗ್ಯ ಅವ್ರು ತಡೀಲಿಲ್ಲ ಅಂದ್ರೆ ನಾನು ಅವ್ನಿಗೆ ಒಳ್ಳೆ ಪಾಠ ಕಲಿಸ್ತಾ ಇದ್ದೆ. ಹೋಗ್ಲಿ ಬಿಡಿ ಆದಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪಾಪಿಷ್ಟ ಅವನು. ಒಬ್ರು ಬೆಳೀತಾ ಇದ್ದಾರೆ ಅಂದ್ರೆ ಸಹಾಯ ಮಾಡೋ ಯೋಗ್ಯತೆ ಇಲ್ಲ, ಅದ್ರ ತುಳಿಯಕ್ಕೆ ಮೊದಲು ನಿಂತಿರ್ತಾರೆ. ಇದೆಲ್ಲ ಆಗಿರೋದು ಆ ಮಿಟಿಕ್ಲಾಡಿ ಇದ್ದಾಳಲ್ಲ ಶ್ರೇಷ್ಠ, ಅವಳಿಂದ. ಅವಳು ಇವನಿಗೆ ಎಲ್ಲ ಹೇಳ್ಕೊಡ್ತಾಳೆ. ಇವನು ಪೆದ್ದ, ಅವನ ಮಾತು ಕೇಳಿ ಅವಳು ತಾಳಕ್ಕೆ ಕುಣಿತಾನೆ.
ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀರಿ? ಮೊದ್ಲೇ ನಮ್ ತಲೆ ಕೆಟ್ಟೋಗಿತ್ತು, ಈಗ ಇನ್ನೂ ಕೆಟ್ಟ ಕೆರ ಹಿಡ್ದೋಯ್ತು. ಮೊದ್ಲೇ ತಲೆ ಕೆಟ್ಟೋಗಿತ್ತಾ? ಯಾಕತ್ತೆ, ಏನಾಯ್ತು? ಪೂಜಾ ಮನೆಗ್ ಬಂದಿದ್ಲು. ಕಿಶನ್ ಅದೇನೋ ಎಡವಟ್ ಮಾಡಿದಾನಲ್ಲ, ಅದನ್ನೆಲ್ಲ ತಗೊಂಡ್ ಹೋಗಿ ಪೂಜಾಗ್ ಹೇಳಿದ. ಇವಳು ಓ ಅಂತ ಗಂಡನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಲು. ಎಲ್ಲ ವಿಷಯ ಹೇಳಿದ್ನ ಅಂತ? ಹೌದು ಫ್ರೆಂಡ್, ಇವಳು ಗಂಡನ ಜೊತೆ ಜಗಳ ಮಾಡಿ ಬಂದಿದ್ದಾಳೆ, ಈಗ ವಾಪಸ್ ಹೋಗಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅಲ್ಲ, ಇವಳು ಸರಿಯಾಗಿದ್ದಾಳೆ, ಇವಳೇನ್ ಕಡಿಮೆ ಇಲ್ಲ. ಆಯ್ತು, ಕಿಶನ್ ಏನೋ ತಪ್ಪು ಮಾಡ್ದ, ಆದ್ರೆ ಪಾಪ ಅವ್ನ್ ಸಾರಿ ಕೇಳ್ದ ತಾನೆ. ಆದ್ರೆ ಇವಳು ದೊಡ್ಡದಾಗಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಸಿಟ್ಟು ಮಾಡ್ಕೊಂಡು. ಅವಳು ಹಾಗೆ ಅಲ್ವಾ ಅತ್ತೆ? ಮೊದ್ಲೇ ನಾನು ಅಷ್ಟೇ, ಕೋಪ ಜಾಸ್ತಿ ಅವಳಿಗೆ. ಹೌದು, ಅಮ್ಮ ಮತ್ತೆ ಪೂಜೆ ಎಲ್ಲಿ? ನಿಮ್ಮಮ್ಮನ ಕತೆ ಕೇಳು. ನಿಮ್ಮಮ್ಮ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಅವರು ಮನೆ ಬಿಟ್ಟು ಹೋದ್ರು. ಇನ್ಮೇಲೆ ನಮ್ಮ ಮನೆಗ್ ಬರೋದೇ ಇಲ್ಲವಂತವ್ರು. ಅಲ್ಲ, ಕಿಶನ್ ವಿಷಯಕ್ಕೆ ಅವ್ರು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು? ಅಯ್ಯೋ, ಅವ್ರು ಹೋಗಿದ್ದು ಕಿಶನ್ ವಿಷಯಕ್ಕಲ್ಲ ಫ್ರೆಂಡು, ಅವ್ರು ಹೋಗಿದ್ದು ನಿನ್ನ ವಿಷಯಕ್ಕೆ. ನನ್ ವಿಷಯಕ್ಕ?